80 MLAಗಳ ಪೈಕಿ 52 MLAಗಳ ಮಮತಾ ಬ್ಯಾನರ್ಜಿನ ಬಿಟ್ಟೋದ್ರು ಅನ್ನೋದಕ್ಕಿಂತ ಟೆಕ್ನಿಕಲಿ ನಮ್ಮದೇ ನಿಜವಾದ ಪಕ್ಷ ಮಮತಾ ಬ್ಯಾನರ್ಜಿದು ಅಲ್ಲ ಅಂತಿದ್ದಾರೆ. 29 ಸಂಸದರ ಪೈಕಿ 20 ಸಂಸದರು ಬಿಟ್ಟೋದ್ರು. ಸಾಕಬೇಕಾಗುವಷ್ಟು ಮೆಜಾರಿಟಿ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಗಿದೆ. ಇವ್ರನ್ನ 52 ಜನನ ಕಟ್ಕೊಂಡು ಮಾಡೋದೇನಿದೆ? ಅವ್ರಿಗೆ ಮಾಡೋದೇನಿದೆ? ಅದು ಪ್ರಶ್ನೆ. ರಾಜಕೀಯದಲ್ಲಿ ಯಾವುದಕ್ಕೂ ಸಾಕು ಅನ್ನೋದಿಲ್ಲ. ಎಷ್ಟು ಬರುತ್ತೋ ಬರಲಿ, ಎಷ್ಟು ಬರ್ತಾರೋ ಬರಲಿ. ಎರಡು ದೃಷ್ಟಿಕೋನದಿಂದ ನೋಡಬಹುದು. ಲೋಕಸಭೆ ವಿಷಯಕ್ಕೆ ಬಂದರೆ ಬಿ ಜೆ ಪಿಗೆ ಸಂಸದರ ಬೆಂಬಲದ ಅವಶ್ಯಕತೆ ಇದೆ. ನಮಗಿರೋ ಮಾಹಿತಿಯ ಪ್ರಕಾರ ಅವರು ಈ ಸಲ ಹಂಗೂ ಹಿಂಗೂ ಮಾಡಿ ಈ ಡಿಲಿಮಿಟೇಷನನ್ನು ಮಾಡೇ ಬಿಡಬೇಕು ಅಂತ ಹೊರಟಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡೇ ಬಿಡಬೇಕು ಅಂತ 2/3 ಮೆಜಾರಿಟಿ ಬೇಕು. ಅದಕ್ಕೆ ಸಂಸದರುಗಳನ್ನು ಒಟ್ಟುಗೂಡಿಸ್ತಾ ಇದ್ದಾರೆ. ಇದು ಒಂದು ಲೆಕ್ಕಾಚಾರ ಬಿಡಿ. 12 ಜನ ರಾಜ್ಯಸಭಾ ಸದಸ್ಯರಿರೋದು ತೃಣಮೂಲ ಕಾಂಗ್ರೆಸ್ಸಿಗೆ. ಆ 12 ಜನರ ಪೈಕಿ ಒಬ್ಬ ರಾಜ್ಯಸಭಾ ಸದಸ್ಯರು ರಿಸೈನ್ ಮಾಡಿದ್ರು. ಸುಖೇಂದು ಶೇಖರ್ ರಾಯ್ ಅಂತ ರಿಸೈನ್ ಮಾಡಿದ್ರು. ತಮ್ಮ ಕ್ಷೇತ್ರಕ್ಕೆ, ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಬಿ ಜೆ ಪಿಯನ್ನು ಸೇರೋದಿಲ್ಲ ಅಂದರು ಅವರು. ಬಿ ಜೆ ಪಿ ಸೇರೋದಿಲ್ಲ, ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಈ ಮನುಷ್ಯ ಆಡಿದ ಮಾತುಗಳಿದಾವಲ್ಲ, ಸುಖೇಂದು ಶೇಖರ್ ರಾಯ್, ಇದು ತೃಣಮೂಲ ಕಾಂಗ್ರೆಸ್ನ ನಿಜವಾದ ಸಮಸ್ಯೆಯನ್ನು ಹೇಳ್ತಾ ಇದೆ. ಬಿ ಜೆ ಪಿಗೆ ಸೇರ್ತಾ ಇಲ್ಲ ಈ ಮನುಷ್ಯ. 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಜೊತೆಗೆ ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ದಂಥ ಸುಖೇಂದು ಶೇಖರ್ ರಾಯ್ ಹೊಸದಾಗಿ ಬಂದಿರುವ ಬಿ ಜೆ ಪಿ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ, ಇನ್ನೂ 2-3 ಇಂಥವು ಕೊಡ್ತೀನಿ ಅಂದರು ಅವರು. ಹಗರಣಗಳ ಪಟ್ಟಿ ಕೊಡ್ತೀನಿ, ತನಿಖೆ ಮಾಡಿಸಿ ಅದನ್ನು ಅಂತ. ಕರೆಕ್ಟಾಗಿ ಬಿಚ್ಚಿಟ್ರು ನೋಡಿ ಏನಾಗಿತ್ತು ಅಲ್ಲಿ ಸಮಸ್ಯೆ ಅಂತ. ಈ ಚುನಾವಣೆ ಅಲ್ಲ, ಇದ್ರೆ ಹಿಂದಿನ ಚುನಾವಣೆ ಕವರ್ ಮಾಡೋದಕ್ಕೆ ನಾನು ಪಶ್ಚಿಮ ಬಂಗಾಳದಲ್ಲಿದ್ದೆ. ಹೆಚ್ಚು ಕಡಿಮೆ 2 ವಾರ ಓಡಾಡಿದೆ ಅನಿಸುತ್ತಲ್ಲಿ. ಒಂದು ದಿವಸ ಒಂದು ಸುದ್ದಿ ಇನ್ನೂ ತನಕ ಮರೆಯೋದಕ್ಕಾಗಲ್ಲ. ಬೆಳಗ್ಗೆದು ಪೇಪರ್ ತೆಗೆದು ನೋಡೋದು ಅಭ್ಯಾಸ ಅಲ್ಲ ನಮ್ಮದು ಪತ್ರಕರ್ತರದ್ದು. ತೆಗೆದು ಪೇಪರ್ ಓದ್ತಾ ಇದ್ದೆ. 24 ಪರಗಣದಲ್ಲಿ ಒಂದು ಹಳ್ಳಿಯಲ್ಲಿ ರೇಷನ್ ಕೊಡ್ತಾ ಇರ್ತಾರಲ್ಲ, ಈ ಏನು ಪಡಿತರ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಆ ಪಡಿತರ ಅಂಗಡಿ ಮಾಲೀಕನ ಮನೆಯ ಮೇಲೆ ಹಳ್ಳಿ ಜನ ಎಲ್ಲ ದಾಳಿ ಮಾಡಿಬಿಟ್ಟಿದ್ರು. ಆತ ಸರಿಯಾಗಿ ರೇಷನ್ ಕೊಡ್ತಿಲ್ಲ ಅಂತ, ರೇಷನ್ ಎಲ್ಲೋ ಮಾರ್ಕತ್ತಿದ್ದಾನೆ ಅಂತ. ಅದ್ರದ್ದು ಸುದ್ದಿ ಪ್ರಕಟ ಆಗಿತ್ತು. ಇಷ್ಟು ಸುದ್ದಿ. ಆ ಸುದ್ದಿಯಲ್ಲಿ ನನಗೆ ಮರೆಯೋದಕ್ಕಾಗದೇ ಇರೋದೇನು ಅಂದರೆ, ಆತನ ಮನೆಯ ಮೇಲೆ ಗ್ರಾಮಸ್ಥರು ನಡೆಸಿದ ದಾಳಿಯಲ್ಲಿ 3 ಫ್ರಿಜ್ಜು 5 ಟಿ ವಿಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ. ಅರ್ಥ ಆಗ್ತಿದೆಯಾ ನಾನು ಹೇಳಿದ್ದು? ಒಂದು ಸಣ್ಣ ಹಳ್ಳಿಯಲ್ಲಿ ರೇಷನ್ ಅಂಗಡಿ ಇಟ್ಕೊಂಡಂಥವನ ಮನೆಯಲ್ಲಿ 3 ಫ್ರಿಜ್ಜು 5 ಕಲರ್ ಟಿ ವಿ ಇದ್ವಂತೆ. ಅದನ್ನೇ ಇವರು ಹೇಳಿದ್ದು. ಊರಿಗೋಗಿ ಎಲ್ಲಕ್ಕಿಂತ ದೊಡ್ಡ ಮನೆ ಯಾರ್ದಿದೆ, ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ ಯಾರ್ದಿದೆ, ಅವರು ಯಾರ ಮನೆಗಳಲ್ಲಿ ವಿದೇಶಿ ಹಕ್ಕಿಗಳಿದ್ದಾವೆ, ಫಲಾನುಭವಿಗಳು. ಆಕ್ರೋಶ. ಯಾಕೆ ಅವ್ರನ್ನ ಹೊರಗಡೆ ಎಳ್ಕೊಂಡು ಬಂದು ತಲೆ ಬೋಳಿಸಿ ಕೊರಳಿಗೆ ಚಪ್ಪಲಿ ಹಾರ ಹಾಕಿಸಿ ಬೀದಿಲಿ ಮೆರವಣಿಗೆ ಮಾಡಿಸೋ ಸ್ಥಿತಿಗೆ ಬರುತ್ತೆ ಅಂದರೆ ಈ ಆಕ್ರೋಶಕ್ಕೇನೆ. ಕರ್ನಾಟಕದಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಯಾರು ಹೇಳಬೇಡಿ. ಇದೆ, ತೀರಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಅಲ್ಲಿದ್ದ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಕರ್ನಾಟಕದಲ್ಲೂ ಇದೆ. ಇಲ್ಲಿ ಫಾರ್ಚುನೇಟ್ಲಿ ಪಕ್ಷದ ಕೇಡರ್ಗಳ ಕರಪ್ಟ್ ಆಗಿಲ್ಲ, ಅಷ್ಟರ ಮಟ್ಟಿಗಾದರೂ ಕರಪ್ಟ್ ಆಗಿಲ್ಲ. ಜನಪ್ರತಿನಿಧಿಗಳ ಮೇಲೆ ಆ್ಯಂಟಿ ಇನ್ಕಂಬನ್ಸಿ ಇರೋದು. ಅಂಥ ದೃಶ್ಯಗಳು ಇಲ್ಲೂ ನೋಡೋದಕ್ಕೆ ಸಿಗ್ತಾವೇನಪ್ಪ ಇನ್ನೊಂದು ಸ್ವಲ್ಪ ದಿವಸ ಹೋದರೆ. ಸೌಗತ್ ರಾಯ್ ಈಗಲೂ ಮಮತಾ ಬ್ಯಾನರ್ಜಿಗೆ ನಿಷ್ಠರಾಗಿರುವ ಸಂಸದ. ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಯಾಕೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಇಷ್ಟೊಂದು ಸಿಟ್ಟಿದೆ ತೃಣಮೂಲ ಕಾಂಗ್ರೆಸ್ನವ್ರಿಗೆ, ನಮಗೆ ಅರ್ಥನೇ ಆಗ್ತಿಲ್ಲ ಅಂತಾರೆ ಅವರು. ಇನ್ನೂ ಅರ್ಥ ಆಗ್ತಿಲ್ವಂತೆ ಅವರಿಗೆ. ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗನ ಮೇಲೆ ತೃಣಮೂಲ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಯಾಕಷ್ಟು ಸಿಟ್ಟಿದೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ವಂತೆ. ಕಾಕೋಲಿ ಘೋಷ್ ದಸ್ತಿದಾರ್ ಈಗ ಏನು 20 ಸಂಸದರ ನೇತೃತ್ವ ವಹಿಸ್ಕೊಂಡು ಹೋಗಿ ಓಂ ಬಿರ್ಲಾಗೆ ಪತ್ರ ಕೊಟ್ಟಿದ್ದಾರಲ್ಲ, 4 ಸಲ ತೃಣಮೂಲ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಅವರು. ಅದಕ್ಕಿಂತ ಮುಂಚೆ 3 ಸಲ ಸೋತಿದ್ರು ಅವರು ವಿಧಾನಸಭಾ ಚುನಾವಣೆಯಲ್ಲಿ. ಅಂಥವರೇ ಹಿಂಗೆ ಮಾಡ್ತಿದ್ದಾರೆ ಅಂತ. ಇಂಟ್ರೆಸ್ಟಿಂಗ್ಲಿ ಇದೇ ಕಾಕೋಲಿ TMCಯ ಚೀಫ್ ವಿಪ್ ಆಗಿದ್ದವರು. ಅವರು ಈಗ ಪಕ್ಷದಿಂದ ಓಂ ಬಿರ್ಲಾ ಅವ್ರಿಗೆ ಇನ್ನೊಂದು ಪತ್ರ ಕೊಟ್ಟಿದ್ದಾರಂತೆ. ಚೀಫ್ ವಿಪ್ ಬದಲಾವಣೆ ಮಾಡಿದ್ದೀವಿ ನಾವು ಅಂತ. ಸೌಗತ್ ರಾಯ್ ಹೇಳ್ತಾರೆ,
ಸುಖೇಂದು ರಾಯ್ ರಾಜ್ಯಸಭೆಗೆ ರಾಜೀನಾಮೆ, ಅದಕ್ಕೆ ಮಹತ್ವ ಇಲ್ಲ. ಸುಖೇಂದು ರಾಯ್ ಅಂದರೆ ಈಗ ಮಾತಾಡಿದ್ರಲ್ಲ, ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸಮಸ್ಯೆ ಅಂತ ಮಾತಾಡಿದ್ರಲ್ಲ, ಅವ್ರ ರಾಜೀನಾಮೆಗೆ ಅಷ್ಟೇನು ಮಹತ್ವ ಇಲ್ಲ. ಕಾಕೋಲಿ ಘೋಷ್ ದಸ್ತಿದಾರ್ ತೃಣಮೂಲ ಕಾಂಗ್ರೆಸ್ನಿಂದ 4 ಸಲ ಗೆದ್ದವರು. ಅದಕ್ಕಿಂತ ಮುಂಚೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಕೋಲಿ ಸೋತಿದ್ರು. ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಇವರಿಗೆಲ್ಲ ಯಾಕಿಷ್ಟು ಸಿಟ್ಟು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸೌಗತ್ ರಾಯ್ ಹೇಳ್ತಾ ಇದ್ದಾರೆ. ಇವರು ಮಮತಾ ಬ್ಯಾನರ್ಜಿಗೆ ಈಗಲೂ ನಿಷ್ಠರಾಗಿರುವ ಸಂಸದರು. ಸೊಕ್ಕನ್ನು ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ತುಂಬ ಕಾಲ ಸಹಿಸಿಕೊಳ್ತಾರೆ ಅಂತ ಅನ್ಕೋಬೇಡಿ. ತುಂಬ ಕಾಲ ಸಹಿಸ್ಕೊಂಡ್ಬಿಡ್ತಾರೆ ಒಬ್ಬ ನಾಯಕನ ಸೊಕ್ಕನ್ನು. ಅದು ಏನು ಕಡ್ದು ಕಟ್ಟೆ ಹಾಕಿದ್ದಕ್ಕೆ ರೀ ಸೊಕ್ಕು ಬರಬೇಕು. ಮಮತಾ ಬ್ಯಾನರ್ಜಿಗೆ ಇಂಥದ್ದೊಂದು ಸೊಕ್ಕಿದ್ರೆ ಅಂಡರ್ಸ್ಟ್ಯಾಂಡೆಬಲ್. ಆ ಹೆಣ್ಣುಮಗಳು ಕಾಂಗ್ರೆಸ್ನಿಂದ ಹೊರಗೆ ಬಂದು ಕಮ್ಯುನಿಸ್ಟ್ ಪಕ್ಷದ ಏನು ಮಾತೆತ್ತಿದ್ರೆ ಹೊಡಿ ಬಡಿ ಕಡಿ ರಾಜಕಾರಣದ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಪಕ್ಷ ಕಟ್ಟಿ ಆ ಪಕ್ಷವನ್ನು 2011ರಲ್ಲಿ ಅಧಿಕಾರಕ್ಕೆ ತಂದು 2026ರ ತನಕ ಕಂಟಿನ್ಯೂಸ್ ಆಗಿ ಅಧಿಕಾರ ಮಾಡಿದ ಮಮತಾ ಬ್ಯಾನರ್ಜಿಗೆ ಇಂಥದ್ದೊಂದು ಸೊಕ್ಕು ಇದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಭಿಷೇಕ್ ಬ್ಯಾನರ್ಜಿಗೆ ಎಂಥದ್ರ ಸೊಕ್ಕು? ಆ ಮನುಷ್ಯನ ಏಕೈಕ ಸಾಧನೆಯೇ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಆಗಿ ಹುಟ್ಟಿದ್ದು. ಮಮತಾ ಬ್ಯಾನರ್ಜಿಯ ತಮ್ಮನ ಮಗಾಗಿ ಹುಟ್ಟಿದ್ದು ಅಷ್ಟು ದೊಡ್ಡ ಸಾಧನೆನಾ? ಆತ ಆಡುವ ಮಾತುಗಳ ಲೆವೆಲ್ಲು ಬಿಡಿ, ಅದನ್ನ ರಾಜಕೀಯ ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ದು. ಬಟ್ ಆದಾದರೂ ಕೂಡ ನೋಡಿ, ನೀವು ಒಂದು ಗಾಡಿ ಮೇಲೆ ನಿಂತ್ಕೊಂಡು ಹೇಳೋದಾತ, ಜೂನ್ 4ನೇ ತಾರೀಕು, ಜೂನ್ ಅಲ್ಲ ಮೇ 4 ರಿಸಲ್ಟ್ ಬಂದಿದ್ದು. ಮೇ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ನಾನು ಇಲ್ಲೇ ಇರ್ತೀನಿ, ನಾನು ಮುಂದೆ ನಿಂತ್ಕೊಳ್ತೀನಿ, ನಿಮ್ಮನ್ನೆಲ್ಲ ಉಳಿಸೋದಕ್ಕೆ ಯಾವ ದಿಲ್ಲಿವಾಲ ಬರ್ತಾನೋ ನಾನು ನೋಡ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದ್ದು. ಅಂದರೆ ಬಿ ಜೆ ಪಿಗೆ ಓಟ್ ಹಾಕಿರೋರು, ಬಿ ಜೆ ಪಿಯ ಪರವಾಗಿ ಪ್ರಚಾರ ಮಾಡಿದವ್ರು ನೀವಿದಿರಲ್ಲ, ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಯಾವನು ಬರ್ತಾನೋ ನಾನು ನೋಡ್ತೀನಿ, ಮೇ 4ನೇ ತಾರೀಕು ರಿಸಲ್ಟ್ ಒಂದು ಬರಲಿ ಅಂತ ಅಭಿಷೇಕ್ ಬ್ಯಾನರ್ಜಿಯ ಮಾತು. ಅಂದರೆ ನನಗೆ ಆ ಮಾತು, ಆ ಶಬ್ದಗಳಿಗಿಂತ ಆ ಶಬ್ದಗಳಲ್ಲಿನ ಸೊಕ್ಕು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಯಾವ ಕಾರಣಕ್ಕೆ ಬರುತ್ತೆ ಇಷ್ಟು ಸೊಕ್ಕು? ಏನು ಸಾಧನೆ ಮಾಡಿದ್ದಕ್ಕೆ ಬರುತ್ತೆ ಈ ಸೊಕ್ಕು? ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟೋದು ಸಾಧನೆನಾ? ಅದಕ್ಕೆ ಹಿಂಗೆ ಹೊಡೆದಿದ್ದು ಜನ. ಕ್ರಿಕೆಟರ್ಗಳು ಹಾಕೋ ಹೆಲ್ಮೆಟ್ ಹಾಕ್ಕೊಂಡು ಬಚಾವಾಗಿ ಬರಬೇಕಾಗಿ ಬಂತು. ಒಳ್ಳೆಯದಲ್ಲ ಸ್ವಾಮಿ. ನೋಡಿ ಅಲ್ಲಿ ಬಡ್ದಿದ್ದು. ನಾನು ಖುಷಿ ಪಡ್ತಾ ಇದ್ದೀನಿ ಅಂತಲ್ಲ, ಹಿಂಗೆ ಆಗಬಾರ್ದು. ಬಟ್ ಯಾಕೆ ಆ ಸೊಕ್ಕು ಬೇಕಾಗಿತ್ತು? ಬಿಡಿ, ಮಾತಾಡ್ತಾ ಕೂತ್ಕೊಂಡ್ರೆ ಇದನ್ನೇ ಮಾತಾಡ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.